ಅಂಕಲ್ ಕಾರ್ ನಿಲ್ಸಿ. ಯಾಕಮ್ಮ? ಅಭಿರಾಮ್ ವೆಟ್ಸ್ ವಸುಂಧರಾ ವೆಲ್ಕಮ್ ಬೋರ್ಡ್ ಸಖತ್ತಾಗಿದೆ ಆಂಟಿ. ವಸು, ನಿನ್ ಬ್ಯೂಟಿಫುಲ್ ಲೈಫ್ಗೆ ಬ್ಯೂಟಿಫುಲ್ ವೇ. ಚೆನ್ನಾಗಿದೆ ಅಲ್ವಾ? ಇದು ನಿನ್ ಮದ್ವೆನೆ, ಸ್ವಲ್ಪ ನಗು. ನೀನ್ ನಗ್ತಿದ್ಯಲ್ಲ ಅಷ್ಟೇ ಸಾಕು. ಅಂಕಲ್ ನಡೀರಿ ಹೋಗೋಣ. ವಸೂರ್ ಬರ್ತಾ ಇದ್ದಾರೆ. ಬ್ಯಾಂಡ್ ಸೆಟ್ ಶುರು ಮಾಡಿ. ಸುಮಂಗಲಿ, ಏನಿದು 5 ಜನ ಬಂದಿದ್ದಾರೆ? ಮಿಗ್ದೋರೆಲ್ಲ ಆಮೇಲೆ ಬರ್ತಾರಾ? ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ವಂತಮ್ಮ. ನಾವ್ 5 ಜನ ಬರೋದು ಅಂತ ಮೊದ್ಲೇ ಹೇಳಿದ್ರು. ಹಿಂದೆ ಮುಂದೆ ಯಾರೂ ಇಲ್ವಾ? ನಿಮ್ಮ ಅಣ್ಣ ಅತ್ಗೆ ಹೋಗೋಗಿ ಇಂಥ ಸಂಬಂಧ ಒಪ್ಕೊಂಡ್ರಾ? ಹೆಂಗಿದ್ರು 2ನೇ ಮದ್ವೆ ಅಂತ ಅನಾಥ ಹುಡುಗಿಗೆ ಕಟ್ತಿದಾರಾ ಹೆಂಗೆ? ನಮಸ್ಕಾರ ಬಾವ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಈ ಏರ್ಪಟ್ಟೆಲ್ಲ ತುಂಬಾ ಚೆನ್ನಾಗಿದೆ ಅಣ್ಣ. ರೆಸಾರ್ಟ್ ಅಲ್ಲಿ ಮದುವೆ ಮಾಡೋ ಈ ಹೊಸ ಟ್ರೆಂಡ್ ಅನ್ನ ನೀವು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿ ನಿಲ್ಸಿದೀರಾ ಬಾವ. ಈ ನಾಟಕಕ್ಕೇನ್ ಕಮ್ಮಿ ಇಲ್ಲ. ಹೀಗ್ ಮಾಡೇ ಎಲ್ರನ್ನು ಬುಟ್ಟಿಗೆ ಹಾಕೋತಿರೋದು. ಹಾಯ್ ಅಜ್ಜಿ. ನಗ್ಬೋದಲ್ಲ. ಚೆನ್ನಾಗೇ ಮಾತಾಡ್ತೀಯ ಕಣೋ. ಹೇಗಿದ್ದೀರ ಅದಕ್ಕೆ? ನಿಮ್ ಕಡೆಯಿಂದ 25-30 ಜನನಾದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಬರೀ 5 ಜನ ಬಂದಿದ್ದೀರಲ್ಲ. ಆ 5 ಜನ ಹೆಂಗತ್ಕೆ? ಮದ್ವೆ ಹೆಣ್ಣನ್ ಬಿಟ್ರೆ 4 ಜನನೇ ಇರೋದು. ಅದೇ ಒಳ್ಳೆ ಚಟ್ಟ ಹೊರೋತಾರ.
ಸುಮಂಗ್ಲಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇಲ್ಲಿ ನಡೀತಿರೋದು ಮದುವೆ, ಸಾವಲ್ಲ. ಮದ್ವೆ ಅಂದ್ಮೇಲೆ ತುಂಬಾ ಜನ ಬರ್ಬೇಕಲ್ಲಣ್ಣ. ವಸು ಮನೆಯವ್ರಿಗೆ ತುಂಬಾ ನೆಂಟ್ರಿಲ್ಲ ಅಂತ ನಮ್ಗೆ ಮೊದಲೇ ಹೇಳಿದ್ರಲ್ಲ ಅತ್ತೆ. ಅಷ್ಟಕ್ಕೂ ಈ ಮದ್ವೆ ಆದ್ಮೇಲೆ ನಾವೆಲ್ಲ ನೆಂಟ್ರಾಗ್ತೀವಲ್ವ ಚಿಕ್ಕಮ್ಮ? ಮದುವೆಗೆ 3 ಜನ ಇದ್ರೆ ಸಾಕು. ಮದುವೆ ಹೆಣ್ಣು, ಮದುವೆ ಗಂಡು, ಮದುವೆ ಮಾಡೋ ಪುರೋಹಿತರು. ಕುರಿ ಮಂದೆ ತರ ಊರವರೆಲ್ಲ ಬರಬೇಕು ಅಂತ ಏನಿಲ್ಲಮ್ಮ, ವೇಸ್ಟ್. ಹಾರಿಕಾ ಕಡೆಯವರು ತುಂಬಾ ಜನ ಬರ್ತೀವಿ ಅಂತ ಹೇಳಿದ್ರು. ಇವ್ರ ಕಡೆಯಿಂದನೂ 10 ಜನ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವರೆಲ್ಲರೂ ಸೇರಿ ಗಂಡು ಹೆಣ್ಣಿನ್ಗೆ ಹರಸ್ತಿದ್ರು. ಮದುವೆಗೆ ಜನ ಹೆಚ್ಚಾಗಿ ಬಂದ್ರೆ ಒಳ್ಳೇದೆ, ಆದ್ರೆ ಇಲ್ದೇ ಇರೋ ನೆಂಟರನ್ನ ಎಲ್ಲಿಂದ ಕರ್ಕೊಂಡ್ಬರ್ತಾರೆ? ನಾವೆಲ್ಲರೂ ಒಂದೇ ಕುಟುಂಬ ಅಂತ ಅಂದ್ಕೊಂಡ್ಮೇಲೆ ನಾವೆಲ್ಲರೂ ನೆಂಟ್ರೆ. ಎಲ್ರೂ ನಮ್ ನೆಂಟ್ರು ಅಂದ್ಕೊಳ್ಳೋದ್ ಬೇರೆ, ನಮ್ಮವರು ಅಂತ ಒಂದಷ್ಟು ಜನ ಇರೋದ್ ಬೇರೆ. ನಮ್ ನೆಂಟ್ರೆಲ್ಲ ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ಇದೇನೋ ದೊಡ್ಡ ಸಮಸ್ಯೆ ಅಲ್ಲ. ಹೇಳೋರ್ ವಿಷಯ ಎಲ್ಲ ಕೇಳಿಸ್ಕೊಳಕ್ ಹೋಗ್ಬೇಡಿ. ಈ ವಿಷಯ ಇಲ್ಲಿಗೆ ಬಿಟ್ಟು ಮದ್ವೆ ಕೆಲಸದ ಕಡೆ ಗಮನ ಕೊಡಿ. ಬೀಗ್ರೆ, ನೀವೇನು ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಪಾವನಿ, ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. 1 ನಿಮಿಷ ಪಾವನಿ. ಹೇಗಿದ್ರು ಹಾರಿಕಾ ಕಡೆಯವರು ಬರ್ತಿದಾರಲ್ಲ, ಇಬ್ಬರಿಗೂ ಸೇರಿಸಿ ಒಂದೇ ಸಲ ಆರತಿ ಎತ್ತಣ. ಅಲ್ಲಿವರೆಗೂ ಇವರು ವೇಟ್ ಮಾಡ್ತಾರೆ. ಅದ್ಕೆಗೆ BP ರೈಸ್ ಆಗ್ಬಿಟ್ಟಿದೆ. ಅವ್ರು ಇನ್ನೂ ಲೇಟಾಗಿ ಬಂದ್ರೆ ಮುಗೀತು ಕತೆ. ಮರ್ತು ಓಡೋಡ್ ಬಂದಿರೋದ್ ನೋಡು. ಅಖಿಲ್, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ ನಾವಿದ್ದೀವಿ. ನಮಸ್ಕಾರ ಅಂಕಲ್. ನಮಸ್ಕಾರ ಆಂಟಿ. ಹಾಯ್ ಅದ್ಕೆ. ಕೆಲಸ ನೋಡು. ನಿಮ್ ಹೀರೋಗಿಂತ ನಿನ್ ಮೈದ್ನಾನೇ ತುಂಬಾ ಫಾಸ್ಟ್ ಆಗಿದ್ದಾರೆ. ಹಾರಿಕಾ ಕಡೆಯವ್ರು ಬಂದ್ರಪ್ಪ. ಮದ್ವೆಗ್ ನೆಂಟ್ರು ಅಂತ ಬಂದ್ರೆ ಹೀಗ್ ಬರ್ಬೇಕು. ಅದ್ಕೆ ಇದನ್ ನೋಡಕ್ಕೆ 2 ಕಣ್ ಸಾಲ್ದು. ಈಗ ಈ ರೆಸಾರ್ಟ್ಗೆ ಮದ್ವೆ ಕಳೆ ಬಂತು. ಇವಳು ಹೆಂಡ ಕುಡ್ದಿರೋ ಕೋತಿ ತರ ಕುಣ್ಕೊಂಡ್ ಬರ್ತಿದ್ದಾಳಲ್ಲ. ಅದಕ್ಕೆ ಮುಂದೆ ಅವ್ರ ಇಮೇಜ್ನ ಹಾಳು ಮಾಡೋ ಹಾಗಿದ್ದಾಳೆ. ಅಯ್ಯೋ ದೇವ್ರೇ, ಈಗ ಏನಪ್ಪ ಮಾಡ್ಲಿ? ಬನ್ನಿ ಬಾವ, ಬನ್ನಿ ತಂಗಿ.
ಸಕುಟುಂಬ ಸಪರಿವಾರ ಸಮೇತ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಬರೀ ಕ್ಲೋಸ್ ರಿಲೇಟಿವ್ಸ್ನೇ ಕರೆದಿದ್ದೀವಿ ಅಣ್ಣ. ನಮ್ ನೆಂಟ್ರನ್ನೆಲ್ಲ ಕರೆದಿದ್ರೆ ಇಂಥ ರೆಸಾರ್ಟ್ 10-15 ಬುಕ್ ಮಾಡ್ಬೇಕಾಗಿತ್ತೇನೋ. ಅಷ್ಟೊಂದ್ ಜನ ನೆಂಟ್ರಿದಾರ. ಹಾಗಾದ್ರೆ ನಮ್ಮ ಅಖಿಲ್ ತುಂಬಾ ತುಂಬಾ ಅದೃಷ್ಟವಂತ. ಐ ನೋ ಸುಮಾ ಸಿಸ್ಟರ್. ನಮ್ ಹಾರಿಕನ ಮದ್ವೆ ಆಗ್ತಿರೋದಕ್ಕೆ ಅಖಿಲ್ ವೆರಿ ವೆರಿ ಲಕ್ಕಿ. ಹಾಯ್ ಸುಮಾ ಆಂಟಿ. ಹಲೋ ಅಂಕಲ್. ಹಾಯ್ ಅಮ್ಮ. ಹಾಯ್ ಆಂಟಿ. ಹಾಯ್ ಅಕ್ಕ. ಹಲೋ ಬಾವಾ. ಹಾಯ್. ಈ ಹಾಯ್ ಬಾಯೆಲ್ಲ ಬಿಟ್ಟು ನಿಮ್ಮ ಅತ್ತೆ ಮಾವನ್ ಕಾಲಕ್ ಬೀಳೆ. ಪ್ರಯಾಣ ಚೆನ್ನಾಗಾಯ್ತಾ ಚಿಕ್ಕಮ್ಮ? ಜರ್ನಿ ಆರಾಮಾಗೆ ಇತ್ತು. ನೋಡಿದ್ರಲ್ಲ ಎಷ್ಟ್ ಜನ ಬಂದ್ರು. ಆಂಟಿ ಏರ್ಪಾಟ್ ಎಲ್ಲ ನಿಮ್ ಸ್ಟೇಟಸ್ ತಕ್ಕಂಗೆ ಮಾಡಿದೀವಿ ತಾನೆ? ಏರ್ಪಾಟು ಜಸ್ಟ್ ಓಕೆ, ಅಬೌವ್ ಆವ್ರೇಜ್. ನಮ್ಗಿರೋದು ಒಬ್ಳು ಡಾಟರ್. ಮ್ಯಾರೇಜ್ ನಮ್ಗೆ ವಹಿಸಿದ್ದಿದ್ರೆ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ. ಅದಕ್ಕೆ ನಿನಗೆ ಮೊದಲೇ ಹೇಳ್ದೆ ಪ್ರೇಮ್, ನೆನ್ನೆ ನೈಟೇ ಬಂದು ಈ ಅರೇಂಜ್ಮೆಂಟ್ಸು ಡೆಕೋರೇಷನ್ಸು ಎಲ್ಲ ಚೆಕ್ ಮಾಡಿಸ್ಬೇಕಿತ್ತು. ನನಗೆ ಯಾವಾಗ ಹೇಳಿದ್ದೆ? ಎಲ್ಲ ಗಂಡಿನ ಮನೆ ಕಡೆಯವರೇ ಮಾಡಬೇಕು ಅಂತಿಲ್ವಲ್ಲ? ಪರವಾಗಿಲ್ಲ ತಂಗಮ್ಮ, ನಿಮ್ಗೆ ಎಲ್ಲೇ ಕೊರತೆ ಕಾಣಿಸಿದ್ರು ಹೇಳಿ, ನಾವು ತಕ್ಷಣ ಸರಿ ಮಾಡ್ತೀವಿ. ಇಟ್ಸ್ ಓಕೆ ಅಣ್ಣ. ನಡೀತಿರೋದು ನಮ್ಮ ಮಗಳ ಮದ್ವೆ ಮಾತ್ರ ಅಲ್ವಲ್ಲ. ಅಂದಹಾಗೆ ಇವರು ಗೊತ್ತು ಅಣ್ಣ, ನಿಮ್ 2ನೇ ಮಗಂಗೆ ನೋಡಿರೋ ಮಿಡಲ್ ಕ್ಲಾಸ್ ಸಂಬಂಧ ತಾನೆ. ಬರ್ಡೇ ಪಾರ್ಟಿಲೇ ಪರಿಚಯ ಆಯ್ತು. ಹಾರಿಕಾ, ಇವ್ರೆಲ್ರಿಗೂ ಹಾಯ್ ಹೇಳು. ಹಲೋ ಆಂಟಿ. ಹಾಯ್ ಅಂಕಲ್. ಹಲೋ ವಸು ಸಿಸ್ಟರ್. ಹೌದು, ವೆರ್ ಇಸ್ ಅಖಿಲ್? ಆಗ್ಲೇ ಕಾಲ್ ಮಾಡಿದಾಗ ಕಟ್ ಮಾಡ್ಬಿಟ್ಟ. ಅಖಿಲ್ ಮತ್ತೆ ಅಭಿ ಗಣೇಶನ್ ಪೂಜೆಗೆ ರೆಡಿ ಆಗ್ತಿದ್ದಾರೆ. ನೀವು ಇವಾಗ ಪೂಜೆಗೆ ರೆಡಿ ಆಗ್ಬಿಡಿ. ಅಮ್ಮ ಪಾವನಿ, ಹುಡುಗಿರಿಬ್ಬರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ. ಸರಿ ಮಾವ. ಏ ರಾಕಿ ರಾಕಿ ನಿಂತ್ಕೋ. Wait a second. ಫೋಟೋ ಮನೆ ಹಾಳಾಗ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ ಈ ಹುಡುಗಿಗೆ. ಅದಕ್ಕೆ ಮುಂದೆ ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವಳ ಮೇಲಿರೋ ಕೋಪನ ನನ್ನ ಮೇಲೆ ತೋರಿಸ್ತಾಳಷ್ಟೇ. ಅಯ್ಯೋ, ಏನ್ ಮಾಡ್ಲಿ ಈಗ? ಮಾಮ್, ದಿಸ್ ಪಿಕ್ ಇಸ್ ಸೋ ನೈಸ್ ನಾ? ಯಾ ಪುಟ್ಟಿ, ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ. ಇವಳೊಬ್ಳು. ಭಾಸ್ಕರ್, ಆಂಟಿ ಅಂಕಲ್ಗೂ ನೆಂಟ್ರಿಗೂ ರೂಮ್ಸ್ ತೋರಿಸು. ಸರಿಯಪ್ಪ. ಪಾವನಿ, ಹಾರಿಕನ ವಸುನ ಕರ್ಕೊಂಡು ಹೋಗಿ ರೆಡಿ ಮಾಡು. ವಿಘ್ನೇಶ್ವರನ ಪೂಜೆಗೆ ಟೈಮ್ ಆಯ್ತು. ಆಯ್ತು ಮಾವ. ಹಾರಿಕಾ ವಸು ಬನ್ರಮ್ಮ. ನೋಡ್ದ ಆತಕ್ಕೆ ಅವ್ರ ಪೊಗರು.
ನಾವೆಲ್ಲ ಬಾಯಿ ಮುಚ್ಕೊಂಡಿದೀವಿ ಅಂತ ತಲೆ ಮೇಲೆ ಹತ್ ಕುತ್ಕೋತಾ ಇದಾರೆ. ನಾವೇ ಖರ್ಚು ಮಾಡಿ ಮದ್ವೆ ಮಾಡ್ಕೋತಿದೀವಲ್ಲ ಅದಕ್ಕೆ ವಸುಗೆ ಅಷ್ಟು ಮಾತ್ರ ಪೊಗರು ಇಲ್ದೇ ಇರತ್ತಾ? ನಾನ್ ಹೇಳ್ತಾ ಇರೋದು ವಸು ಬಗ್ಗೆ ಅಲ್ಲ, ಆ ಚಾಮುಂಡೇಶ್ವರಿ ಹಾರಿಕಾ ಬಗ್ಗೆ. ಕಡೆ ಪಕ್ಷ ಅತ್ತೆ ಅಂತ ಕಾಲಿಗೆ ನಮಸ್ಕಾರನೂ ಮಾಡ್ಲಿಲ್ಲ. ಆ ಸೆಲ್ಫಿ ತೆಗಿಯೋದೇನೋ, ಕೋತಿ ತರ ಕುಣಿಯೋದೇನೋ. ಹಾರಿಕಾ ಚಿಕ್ಕ ಹುಡುಗಿ ಅದಕ್ಕೆ, ವಸು ಆದ್ರೆ ಮುಂಚೆನೆ ಒಂದ್ಸಲ ಮದ್ವೆ ಆಗಿರೋದ್ರಿಂದ ಅತಿ ವಿನಯ ತೋರಿಸ್ತಿದ್ದಾಳೆ. ನಾಳೆ ಮದ್ವೆ ಆದ್ಮೇಲೆ ಹಾರಿಕಾನ ಬದಲಾಯಿಸೋಣ, ನಮ್ ದಾರಿಗೆ ಹೇಳ್ಕೊಳ್ಳೋಣ. ಮದ್ವೆ ಆದ್ಮೇಲೆ ಹಾರಿಕಾ ಬದ್ಲಾಗ್ತಾಳೆ ಅಂತ ನಂಬಿಕೆ ಇಲ್ಲ ನನಗೆ. ನಮ್ಮನ್ನೆಲ್ಲ ಬದಲಾಯಿಸ್ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ ನನಗೆ. ಹಾರಿಕಾ ಅವ್ರ ಅಪ್ಪನ ಥರನೇ ಈ ಅಖಿಲು ಅಮ್ಮವ್ರ ಗಂಡ ಆಗೋ ಎಲ್ಲ ಸೂಚನೆನೂ ಕಾಣ್ತಾ ಇದೆ ನನಗೆ. ಅಂತದೇನು ಆಗಲ್ಲ ಅದಕ್ಕೆ, ನೀನೇನು ಭಯ ಪಡ್ಬೇಡ. ನಾನಿದೀನಲ್ಲ, ಎಲ್ಲ ನಾನ್ ನೋಡ್ಕೋತೀನಿ, ಸರಿನಾ? ರಾಕಿ ಎಲ್ಲಿಗೆ ಹೋಗಿರ್ಬೋದು? ರೂಮ್ ನಂಬರ್ ಕೇಳ್ಕೊಂಡು ಬರ್ತೀನಿ. ಏನಾಯ್ತು ಸಿಸ್ಟರ್, ಯಾಕೆಷ್ಟು ಗಾಬರಿ ಪಟ್ರಿ? ಹೌದು, ಯಾರಿಗೋಸ್ಕರ ಕಾಯ್ತಿದ್ದೀರಾ? ಅಭಿಭಾವಂಗೋಸ್ಕರನಾ? ಅಲ್ಲ. ಯಾಕಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಇದರಲ್ಲಿ ನಾಚ್ಕೊಳ್ಳುವಂಥದ್ದೇನಿದೆ? ನಾನು ಕೂಡ ಅಖಿಲ್ನೇ ಹುಡುಕ್ತಾ ಇದ್ದೀನಿ. ಹೌದು, ನೀವ್ಯಾಕೆ ಯಾವಾಗ್ಲೂ ಡಲ್ ಆಗಿರ್ತೀರಾ? ಅವತ್ತು ಬರ್ತ್ಡೇ ಪಾರ್ಟಿಲೂ ಅಬ್ಸರ್ವ್ ಮಾಡ್ದೆ, ಏನೋ ಕಳ್ಕೊಂಡಿರೋ ತರ ಸ್ಯಾಡ್ ಆಗಿದ್ರಿ. ಮದ್ವೆ ಆಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಸ್ವಲ್ಪನೂ ಇಲ್ವಾ ನಿಮ್ಗೆ? ಯಾಕಿರುತ್ತೆ ಎಕ್ಸೈಟ್ಮೆಂಟು? ನಿಂದಾದ್ರೆ ಮೊದಲನೇ ಮದ್ವೆ ಆಗಿರೋದ್ರಿಂದ ಖುಷಿ ಕುತೂಹಲ ಎಲ್ಲ ಇರುತ್ತೆ. ಆದ್ರೆ ಅವಳಿಗಿದು ಎರಡನೇ ಮದ್ವೆ ಅಲ್ವಾ, ನಿನ್ನಷ್ಟು ಎಕ್ಸೈಟ್ಮೆಂಟು ಯಾಕಿರುತ್ತೆ? ಆದ್ರೂ 3 ಗಂಟೆ ಹಾಕಿಸ್ಕೊಳಕ್ಕೂ 6 ಗಂಟೆ ಹಾಕಿಸ್ಕೊಳಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಬಿಡಮ್ಮ. ನಮ್ ಕಾಲದಲ್ಲಿ ಇವೆಲ್ಲ ಇಲ್ದೆ ನಾನಂತೂ ಹೀಗೆ ಉಳ್ಕೊಂಡ್ಬಿಟ್ಟೆ. ಈ ವಸುಗೆ ಅದೃಷ್ಟ ಬೇತಾಳ ತರ ಬೆನ್ನಿಗೆ ಬಿದ್ದಿದೆ. ಇಂಥ ಮದ್ವೆನ ಅವಳು ಯಾವತ್ತೂ ನೋಡಿರಲ್ಲ. ಅವಳ ಮೊದಲನೇ ಮದ್ವೆನೂ ಇಷ್ಟು ಗ್ರ್ಯಾಂಡ್ ಆಗಿ ನಡೆದಿರಲ್ಲ. ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಅಂದ ಹಾಗೆ ಅದೃಷ್ಟ ಹುಡುಕೊಂಡ್ ಬಂದಿದ್ದಕ್ಕೆ ಈ ವಸು ಈ ಮನೆ ಸೇರ್ತಿದ್ದಾಳೆ. ಇದಕ್ಕೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ಬಿಡು. ಅಷ್ಟು ಜನ ನೆಂಟ್ರಿದ್ರು ಆ ಕಾಲದಲ್ಲಿ ನಾನು ಎರಡನೇ ಮದ್ವೆ ಮಾಡ್ಕೊಳ್ಳಿಲ್ಲ. ಬಂಧುಗಳು ಯಾರು ಇಲ್ದಿದ್ರು ಈ ವಸುಗೆ ಎರಡನೇ ಮದ್ವೆ ನಡೀತಿದೆ. ಅಷ್ಟಾದ್ಮೇಲೂ ಅವಳ ಮುಖದಲ್ಲಿ ಸಂತೋಷ ಇಲ್ಲ ಅಂದ್ರೆ ಅವಳ ಕರ್ಮ. ಅವಳ ಮದ್ವೆ ಜೊತೆ ನಿನ್ನ ಮದ್ವೆನೂ ನಡೀತಿರೋದು ನಿನ್ನ ಬಿಡ್ತಾಳೆ. ಏನ್ ಚಿಕ್ಕಮ್ಮ ನೀವು ಮಾಡ್ತಿರೋದು? ಶುಭ ಕಾರ್ಯ ನಡೀತಿರೋ ಜಾಗದಲ್ಲಿ ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರಾ? ಅಂತ ಮಾತ್ ನಾನೇನಮ್ಮ ಅಂದೆ? ಅವಳಿಗಿದು ಎರಡನೇ ಮದ್ವೆ ತಾನೆ, ಅದ್ ಹೇಳಿತ್ತಪ್ಪ. ತಪ್ಪೋ ಒಪ್ಪೋ, ನೀವು ಹಾಗೆಲ್ಲ ಅನ್ಬಾರ್ದು. ಹಾರಿಕಾ ಮುಂದೆ ಅನ್ಲೇಬಾರ್ದು. ವಸು ನೊಂದ್ಕೋತಾಳೆ. ಈ ಮದ್ವೆ ಆಗೋರ್ಗೂ ಸ್ವಲ್ಪ ಸುಮ್ಮನೆ ಇರಿ. ನನಗೆ ಬುದ್ಧಿ ಹೇಳ್ತಿದ್ದಾಳಲ್ಲ ಇವಳು. ಮದುವೆಗೆ ಮುಂಚೆನೆ ವಾರ್ಗಿ ತಿರುಗಿ ಸಪೋರ್ಟ್ ಕೊಡ್ತಿದ್ದಾಳೆ. ಮದ್ವೆ ಆದ್ಮೇಲೆ ಅವ್ರ ಕೂದ್ಲು ಕುಂಕೋಕೋ ಬಿಡಲ್ವೇನೋ. ನೋಡ್ಕೋತೀನಿ ನಿನ್ನ.